ಎಲೆಕ್ಷನ್ ಕಮಿಷನ್ನ ಟೀಕೆ ಮಾಡೋದು, ನಂಬಿಕೆ ದ್ರೋಹ ಮಾಡೋದು, ಇದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್. ಇದು ದೇಶದ್ರೋಹದ ಕೆಲಸ. ಒಂದು ಪ್ರಜಾಪ್ರಭುತ್ವವನ್ನು ಬುಡಮೇಲು ಮಾಡುವಂಥದ್ದು, ನಂಬಿಕೆ ಇಟ್ಕೊಂಡು ಜನ ಓಟ್ ಹಾಕುವಂಥದ್ದನ್ನು ಬುಡಮೇಲು ಮಾಡಿ ಜನರಿಗೆ ಗೊಂದಲ ಸೃಷ್ಟಿ ಮಾಡಿ ಜನರಿಗೆ ಅರಾಜಕತೆ ಸೃಷ್ಟಿ ಮಾಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮತ್ತು ನಾವು ಈ ರೀತಿ ನಮ್ಮ ಪಕ್ಷದವ್ರ ಜೊತೆ ಮಾತಾಡಿ ಅವ್ರು ಬರೋ ಕಡೆ ಬ್ಲ್ಯಾಕ್ ಫ್ಲಾಗ್ ತೋರಿಸಿದ್ರು ಕೂಡ ನಾವು ತೋರಿಸ್ತೀವಿ ಅನ್ನೋದಕ್ಕೆ ನಾನು ಇವತ್ತು ನಮ್ಮ ಪಕ್ಷದವ್ರಿಗೆ ಹೇಳ್ತಿದ್ದೇನೆ. ಇದನಿಗೆ ಗೋ ಬ್ಯಾಕ್ ಅಂತ ಹೇಳಿ ಬ್ಲ್ಯಾಕ್ ಫ್ಲಾಗ್ ತೋರಿಸಿ ಇವನು ಆ್ಯಂಟಿ ಸೋಷಿಯಲ್, ಆ್ಯಂಟಿ ನ್ಯಾಷನಲ್, ಅಂದರೆ ಭಾರತದ ವಿರೋಧಿ ಈತ ಅಂತೇಳಿ ನಾವು ಇದನ್ನು ಇಲ್ಲಿಂದ ಓಡಿಸುವಂಥ ಕೆಲಸವನ್ನು, ಬೆಂಗಳೂರಿಂದ ಕರ್ನಾಟಕದ ಓಡಿಸುವಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡಬೇಕು ಅಂತೇಳಿ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ, ನಮ್ಮ ರಾಜ್ಯಾಧ್ಯಕ್ಷ ಆಗ್ರಹ ಮಾಡ್ತೇನೆ. ಕೇಳೋಣ, ನಮ್ಮ ಪಾರ್ಟಿ ಡಿಸೈಡ್ ಮಾಡಬೇಕು. ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡ್ರೆ ಆಗಲ್ಲ. ಇವೆಲ್ಲ ಯಾರ್ಯಾರು ಪಕ್ಷ ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು. ಕಾಂಗ್ರೆಸ್ನವ್ರಿಗೆ ಈಗಾಗಲೇ ಪಾರ್ಲಿಮೆಂಟಲ್ಲಿ ಕಳಿಸಿದ್ದಾರೆ, 3 ಬಾರಿ ಅವ್ರನ್ನ ಮನೆಗೆ ಕಳಿಸಿದ್ದಾರೆ. ಇನ್ನೂ ಬುದ್ಧಿ ಬಂದಿಲ್ಲ ಅವ್ರಿಗೆ. ಬರೀ ಅರಾಜಕತೆ ಸೃಷ್ಟಿ ಮಾಡೋದು, ಕಾನ್ಸ್ಟಿಟ್ಯೂಷನನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳೋದು, ಕಾನ್ಸ್ಟಿಟ್ಯೂಷನ್ ಕಿತ್ತಾಕ್ತಾರೆ ಅಂತ ಹೇಳೋದು, ಮುಸಲ್ಮಾನರನ್ನ ಓಲೈಸುವಂಥದ್ದು, ಈ ರೀತಿಯ ರಾಜಕಾರಣವನ್ನು ಮಾಡಿ ಜನರ ಮನಸ್ಸಿನಲ್ಲಿ ಇವರೆಲ್ಲ ಕದ್ದು ಓಟ್ ಹಾಕ್ಸ್ಕೊಂಡು ಚುನಾವಣೆಯಲ್ಲಿ ಗೆದ್ದರು ಅಂತೇಳಿ ಜನರಿಗೆ ಗೊಂದಲ ಸೃಷ್ಟಿ ಮಾಡಿ ಅರಾಜಕತೆ ಸೃಷ್ಟಿ ಮಾಡೋ ಕೆಲಸಕ್ಕೆ ಯಾವತ್ತೂ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಕೊಡಬಾರ್ದು. ಅದಕ್ಕೆ ನಮ್ಮ ಮೋದಿಯವರು, ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಮೋದಿಯವರು ಮತ್ತು ಅಮಿತ್ ಶಾಜಿಯವರು ಇವರು ಮತ್ತು ನಡ್ಡಾ ಅವರು ಕೂಡ ಯಾವ ರೀತಿ ಮಾತಾಡಬೇಕು ಅಂತ ವಿರೋಧ ಪಕ್ಷದ ನಾಯಕರು ಖರ್ಗೆ ಅವರಿಗೂ ಕೂಡ ಪಾರ್ಲಿಮೆಂಟಲ್ಲಿ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಈ ಹೋರಾಟವನ್ನು ಹಮ್ಮಿಕೊಳ್ತೇವೆ. ಕಾಂಗ್ರೆಸ್ಸಿನ ಬುಡ ಸಮೇತ ಕಿತ್ತು ಸಮುದ್ರಕ್ಕೆ ಹಾಕುವಂಥ ಕಾಲ ದೂರ ಇಲ್ಲ.